ಇನ್ನು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಭಾಪತಿ ಹೊರಟ್ಟಿ ಬೇಸರ ಹೊರಹಾಕಿದ್ರು. ಚುನಾವಣೆಯಲ್ಲಿ ಸೋಲಿಸುವುದಕ್ಕೆ ಆಗದೇ ಇದ್ರೆ ಈ ರೀತಿ ಟಾರ್ಗೆಟ್ ಸರಿಯಲ್ಲ ಅಂತ ಹೇಳಿದ್ದಾರೆ. ಇತ್ತ ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐ ತನಿಖೆಗೆ ನೀಡಲಿ ಅಂತ ಜಗದೀಶ್ ಶೆಟ್ಟರ್ ಕೂಡ ಹೇಳಿದರು. ಏನಂತೀವಿ, ಎಲ್ಲ ಈ ಕಾಲ ಕೆಟ್ಟಿದೆ, ಯಾರ ಮಾತು ಯಾರು ಕೇಳಂಗಿಲ್ಲ. ಮತ್ತು ಮಂದಿಗೆಲ್ಲ ಬರೀ ಮೋಸ ಮಾಡೋದು, ಯಾರು ಒಳ್ಳೆಯದಿಂದ ಇರ್ತಾರೆ ಅವ್ರು ನೆಮ್ಮದಿಯಿಂದ ಇಟ್ಕೊಳ್ಳೋಕೆ ಬಿಡೋಂಗಿಲ್ಲ. ಅದೊಂದು ಟ್ರೆಂಡ್ ಬಂದುಬಿಡುತ್ತೆ ಈಗ. ಅದು ನಮ್ಮ ಇದಕ್ಕೆ ವಿಧಾನ ಮಂಡಲಕ್ಕೆ ಬಂದೈತೆ. ಅದು ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತಿತ್ತು, ಅಲ್ಲಿ ಬಂದಿದೆ. ಮಾಡ್ತಾರೆ, ಇದಕ್ಕೆ ಕೆಲವರು ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅದು ಈ ರಾಜಕೀಯನ ಹಂಗಾಗಿದೆ. ರಾಜಕೀಯ ಭಾಳ ಕಲುಷಿತ ಆಗೈತಿ. ಒಬ್ಬರ ಮೇಲೆ ಒಬ್ಬರು ಸೇರ್ತೀವಿ. ಈಗ ನಾ ಅದೀನಿ, ಚುನಾವಣೆ ಯಾರು ಸೋಲ್ಸೋಕ್ಕಾಗಲಿಲ್ಲ, ಇಂಥ ಮಾಡೋದು. ಆಮೇಲೆ ಅಂದರೆ ಎಕ್ಸಾಂಪಲ್ ಹೇಳ್ತು ನಿಮಗೆ, ಎಂತೆಲ್ಲ ಮಾಡ್ತಿರ್ತಾರೆ. ಇದು ಕಾಲ ಕೆಟ್ಟತಿ. ಈ ಕೆಟ್ಟ ಕಾಲನ ನಾವೇನು ಮಾಡೋಕ್ಕಾಗೋದಿಲ್ಲ. ಏನಿಲ್ಲ, ಎಲ್ಲೈತಿ ಗೌರವ? ಹೋಗಿ ಭಾಳ ದಿವಸ ಆಯ್ತು. ನಮ್ಮಲ್ಲೂ ನಡೆದಿತ್ತು, ನಾವು ಮಾಡಿಸ್ಕೊಡ್ಲಿಲ್ಲ. ಹಿಂಗೈದು ಜನ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಆಡಿ ಕಿತ್ತೂರು ತಪ್ಪು ಮಿನಿಸ್ಟ್ರಿದೆ, ಅವಕ್ಕೆ ದೇಶದ ಬಗ್ಗೆ ಏನು ಅದು ಪರ್ಸ್ನಲ್ ಇರ್ತಾವೆ ಪರ್ಸ್ನಲ್. ಬಟ್ ಇದು ಮುದ್ದಾಮ್ ಇದನ್ನು ರಾಜಕೀಯ ಒಳಗಿದ್ದಾರೆ, ಇನ್ನೊಬ್ಬರು ರಾಜಕೀಯ ಸಲ ಮಾಡಿಸ್ತಾರೆ. ಇವೆಲ್ಲ ಆಗಬಾರ್ದು, ಇವೆಲ್ಲ ದುರ್ದೈವ, ಎಲ್ಲ ಕೆಟ್ಟದ್ದಿದೆ, ಒಳ್ಳೇದೇನಾಗೋದಿಲ್ಲ. ಈಗ ನಾಗಲೇ 1ನೇ ತಾರೀಕಿಂದ ರಾಜೀನಾಮೆ ಕೊಡ್ತೀವಿ. ಅದಕ್ಕೆ ಇದು ಕೂಲಂಕಷವಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಇದಕ್ಕೆ ಯಾವ ತಂಡ ವರ್ಕ್ ಮಾಡ್ತಾಯಿದೆ, ಅದಕ್ಕೆ ಪ್ರಚೋದನೆ ಯಾರು, ಅದು ಪ್ರೊಡ್ಯೂಸರು ಡೈರೆಕ್ಟರ್ ಯಾರು, ಇವೆಲ್ಲ ಹೊರಗಡೆ ಬರಬೇಕಾಗಿದೆ. ಇದೆಲ್ಲ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅದು CBI ತನಿಖೆಯಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಇದನ್ನು CBIಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣವೇ ಇದನ್ನು CBI ತನಿಖೆಗೆ ಕೊಡಬೇಕು. ಅಂದಾಗ ಮಾತ್ರ ನಿಜ ಸ್ಥಿತಿ ಹೊರಗೆ ಬರಲಿಕ್ಕೆ ಸಾಧ್ಯತೆ. ಅದು ಇನ್ಫೈಟಿಂಗ್ ನಡೆದೈತಿ, ಅದು ಪ್ರಾಕ್ಸಿ ವಾರ್ ನಡೀತಿದೆ CM DCM ನಡುವೆ. ಅದಕ್ಕೆ ಅದು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇದೆ. ರಾಜಕಾರಣ ಭಾಳ ಹೊಲಸಾಗ್ತಾ ಇದೆ. ಜನರಿಗೆ ರಾಜಕಾರಣ ಬಗ್ಗೆ ಒಂದು ಚಿಗುಪ್ಸೆ ಚಾಲೂ ಆಗಿದೆ. ಅದಕ್ಕೆ ಇದನ್ನು ಹೊರಗೆ ಬರಬೇಕಂದ್ರೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು, ಆಗಿ ಒಂದು ಒಳ್ಳೆಯ ರೀತಿಯ ವಾತಾವರಣ ನಿರ್ಮಾಣ ಆಗಬೇಕಂತ ನಾನು ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗಾಗಿ ಪೈಪೋಟಿ ಜೋರಾಗಿದೆ. ಹನಿ ಟ್ರ್ಯಾಪ್ ಪ್ರಕರಣ ಅದನ್ನೇ ಸುತ್ತುವರೆದಿದೆ. ಸೊ ಈ ಬಗ್ಗೆ ಕಂಪ್ಲೇಂಟ್ ಕೊಡಲಿ, ತನಿಖೆ ಆಗಲಿ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ಹೆಚ್ಚಾಗಿದೆ, ಫೈಟ್ ಹೆಚ್ಚಾಗಿದೆ ಮುಖ್ಯಮಂತ್ರಿ ಕುರ್ಚಿಗೆ. ಈ ಬಗ್ಗೆ ಕಂಪ್ಲೇಂಟ್ ಕೊಡಲಿ, ತನಿಖೆ ಆಗಲಿ. ಹನಿ ಟ್ರ್ಯಾಪ್ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಿಲ್ಲ. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ.